ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ರ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ಈಗ ಏನ್ ನೋಡ್ತಾ ಇದ್ರಲ್ಲ, ಇದು ಬಂದು ತೈವಾನ್ ವೈಟ್ ಗ್ರಾಫ್ಟಿಂಗ್ ಮಾಡ್ತಾ ಇದೀವಿ, ಕಸಿ ಕಟ್ತಾ ಇದೀವಿ. ಇದು ಕಸಿನ ಯಾವ ರೀತಿ ಕಟ್ತಾ ಇದೀವಿ, ಹೇಗೆ ಕಟ್ತಾ ಇದೀವಿ ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ, ಲಾಸ್ಟ್ ಎಂಡ್ ವರೆಗೂ ನೋಡಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ಇದರಲ್ಲಿ ನಿಮಗೆ ತೈವಾನ್ ವೈಟ್ ನಾವು ಯಾವ ರೀತಿ ಗ್ರಾಫ್ಟಿಂಗ್ ಮಾಡ್ತಾ ಇದೀವಿ ಮದರ್ ಪ್ಲಾಂಟ್ಗೆ, ಓಕೆ. ಆಮೇಲೆ ಇನ್ನೊಂದು ಜಪನೀಸ್ದು ಮದರ್ ಪ್ಲಾಂಟ್ ನಿಮ್ಗೆ ತೋರಿಸಿ ನಾವು ಹೇಗೆ ಮಾಡಿದ್ದೀವಿ, ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ಎರಡು ಗಿಡಗಳ ವೆರೈಟಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈಗ ಏನು ನೋಡ್ತಾ ಇದ್ರಲ್ಲ, ಇದು ಒಂದು ತೈವಾನ್ ವೈಟು. ಇದೆಲ್ಲ ಗ್ರಾಫ್ಟಿಂಗ್ ಮಾಡ್ತಾ ಇದೀವಿ, ನೋಡ್ಬೋದು ನೀವು ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು ನೀವು ಇಲ್ಲಿ. ಇದು ತೈವಾನ್ ವೈಟ್, ಇದು ನೋಡಿ. ಇದೆಲ್ಲ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ನೋಡಿ, ಮೊದಲನೇದಾಗಿ ಈ ಬೀಜ ಗಿಡಕ್ಕೆ ಅನ್ನೋದನ್ನ, ಈ ಮದರ್ ಪ್ಲಾಂಟ್ ಇದನ್ನ ಕಟಿಂಗ್ ಮಾಡಿ ಇದನ್ನ ಗ್ರಾಫ್ಟಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ, ಇದು ಬೀಜ ಸೀಡ್ಲಿಂಗ್ ಪ್ಲಾಂಟ್, ಇದು ನೋಡಿ ಬೀಜದ ಗಿಡ ಇದು, ಓಕೆ. ಈ ಬೀಜ ಗಿಡದಕ್ಕೆ ಮದರ್ ಪ್ಲಾಂಟ್ಗೆ ಗ್ರಾಫ್ಟಿಂಗ್ ಮಾಡ್ತೀವಿ. ಇದು ಟೋನ್ ಗ್ರಾಫ್ಟಿಂಗ್ ಅಂತಾರೆ, ಟೋನ್ ಗ್ರಾಫ್ಟಿಂಗ್ ಅಂತ. ಗ್ರಾಫ್ಟಿಂಗ್ ಅಲ್ಲಿ ಹಲವಾರು ಗ್ರಾಫ್ಟಿಂಗ್ ಗಳು ಇದಾವೆ, ಓಕೆ. ಮೊದಲನೇದಾಗಿ ವಿ ಗ್ರಾಫ್ಟಿಂಗ್ ಇದೆ, ಅಪ್ರೋಚ್ ಗ್ರಾಫ್ಟಿಂಗ್ ಇದೆ, ಟೋನ್ ಗ್ರಾಫ್ಟಿಂಗ್ ಇದೆ, ಮತ್ತೆ ಇನ್ನೊಂದು ಗೂಟಿನೂ ಇದೆ, ಓಕೆ. ಈಗ ನಾವು ಮಾಡ್ತಾ ಇರೋದು ಟೋನ್ ಗ್ರಾಫ್ಟಿಂಗ್ ಇದು, ಓಕೆ. ಬೀಜದ ಗಿಡಕ್ಕೆ ಮದರ್ ಪ್ಲಾಂಟ್ ಹತ್ರ ಇದು ಮಾಡ್ತಾ ಇದೀವಿ. ಇದು ತೈವಾನ್ ವೈಟ್, ಇದು 1 ವರ್ಷ ಗಿಡ. ಎಲ್ಲ ನೀಟಾಗಿ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದ ಅಂತ ನಿಮ್ಮ ಮುಂದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಬೀಜದ ಗಿಡ, ಸೀಡ್ಲಿಂಗ್ ಪ್ಲಾಂಟ್. ಇದು ತುಂಬಾ ಚೆನ್ನಾಗಿದೆ, ಮೆಚ್ಯೂರ್ಡ್ ಆಗಿರೋ ಪ್ಲಾಂಟ್ ಇದು. ಇದಕ್ಕೆ ಗ್ರಾಫ್ಟಿಂಗ್ ಅನ್ನೋದು ಮಾಡ್ತಾ ಇದ್ದೀವಿ ನಾವು. ಸುಮಾರು ಜನ ಬಂದಿದ್ದಾರೆ, ಗ್ರಾಫ್ಟಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ. ಈ ಕಡೆ ನೋಡ್ಬೋದು ನೀವು, ಎಷ್ಟೊಂದು ಅದ್ಭುತವಾಗಿದೆ. ನೀವು ಗಿಡ ನೋಡ್ಬೋದು. ಇದನ್ನ ಒಂದು 2-2.5 ತಿಂಗಳು ನಾವು ಇದೇ ಮದರ್ ಪ್ಲಾಂಟ್ ಹತ್ರ ಇದು ಕಟ್ಟಿಂಗ್ ಮಾಡಿ ರೈತರಿಗೆ ಅನ್ನೋದನ್ನ ಸಪ್ಲೈ ಮಾಡ್ತೀವಿ ನಾವು. ನೋಡಿ, ಇದೆಲ್ಲ ಟೋಟಲು ಈಗೆಲ್ಲ ಕಡೆನೂ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಈ ಕಸಿ ಮಾಡಿರೋದಕ್ಕೆ ಈ ಕೋಳುಗಳನ್ನ ನೆಡ್ತಾ ಇದ್ದಾರೆ, ಕೋಳುಗಳನ್ನ ಕಟ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಈ ರೀತಿ ಗ್ರಾಫ್ಟಿಂಗ್ ಆದ್ಮೇಲೆ ಈ ಸಪೋರ್ಟ್ ಅನ್ನೋದನ್ನ, ಒಂದು ಕೋಲ್ ಅನ್ನೋದು ಕಟ್ತೀವಿ, ಸ್ಟಿಕ್ ಅನ್ನೋದನ್ನ ಇದಕ್ಕೆ ಜಾಯಿಂಟ್ ಮಾಡ್ತೀವಿ. ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಕಾಯಿಗಳು ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿ, ಎಷ್ಟೊಂದು ರೌಂಡ್ ಶೇಪ್ ಇದೆ ನೋಡ್ಬೋದು. ತೈವಾನ್ ವೈಟ್ ಅಂತ ಇದು ನೋಡಿ. ಕಾಯಿಗಳೆಲ್ಲ ಸುಮಾರು ಬಿಟ್ಟಿದೆ. ಇನ್ನು ದೊಡ್ಡ ಗಿಡಗಳು ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ, ಇವೆಲ್ಲ ಬಿಗ್ ಪ್ಲಾಂಟ್ ಇದು ದೊಡ್ಡ. ಇದೇ ಗಿಡಕ್ಕೆ ನಾವು ಗ್ರಾಫ್ಟಿಂಗ್ ಮಾಡ್ತಾ ಇದ್ವಿ. ಎಲ್ಲ ಪ್ರತಿಯೊಂದು ಗಿಡಕ್ಕೆ ಹಣ್ಣು ಬಿಟ್ಟಿದ್ದು ಎಲ್ಲ ಕಟಿಂಗ್ ಮಾಡಿದ್ದೀವಿ. ಕೆಲವೊಂದು ಮಾತ್ರವನ್ನೇ ಬಿಟ್ಟಿರೋದು ನಾವು. ನೋಡಿ ಎಷ್ಟೊಂದು ದೊಡ್ಡದಿದ್ದು ಗಿಡಗಳೆಲ್ಲ. ಇವೆಲ್ಲನು ಎಲ್ಲ ಆಲ್ರೆಡಿ 2 ಸಲ ಫ್ರೂಟಿಂಗ್ ಬಂದಿತ್ತು, ಎಲ್ಲ ತೆಗೆದಿದ್ದೀವಿ. ಯಾಕಂದರೆ ನಮಗೆ ಗ್ರಾಫ್ಟಿಂಗ್ ಮಾಡ್ಕೊಳಕ್ಕೆ ಬೇಕು ಅಂತಾನೆ ಇದನ್ನು ಕಟಿಂಗ್ ಮಾಡಿದ್ದೀವಿ. ಎಷ್ಟೊಂದು ಕಾಯಿಗಳಿದ್ದಾವೆ ನೋಡಿ. ಅಮೃತಿಕ ಅಮೃತ್ ನೋಡಿ, ಎಷ್ಟು ಕಾಯಿಗಳಿದ್ದಾವೆ ನೋಡಿ ಇಲ್ಲಿ. ಎಲ್ಲ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ಹೇಗೆ ಗ್ರಾಫ್ಟಿಂಗ್ ಮಾಡ್ತಾರೆ ಅಂತವ್ರು. ಈ ಕಡೆ ನೋಡಿ ಯಾವ ರೀತಿ ಗ್ರಾಫ್ಟಿಂಗ್ ಮಾಡ್ತಾ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ. ಇವೆಲ್ಲ ಮದರ್ ಪ್ಲಾಂಟೇ ನೋಡಿ. ಇದೆಲ್ಲ ಮದರ್ ಪ್ಲಾಂಟು. ಎಲ್ಲ ಒಂದು 2-3 ಸಲ ಕಾಯಿಗಳನ್ನ ಕಿತ್ತಾಕಿದ್ವಿ, ತಿರ್ಗಾ ಕಾಯಿಗಳು ಬಂದಿದ್ದಾವೆ. ಇಲ್ಲೆಲ್ಲ ಕಾಯಿಗಳಿದ್ದಾವೆ. 2-3 ಬಿಟ್ಕೊಂಡಿದ್ದಾರೆ ಕಾಯಿಗಳು ತಿನ್ನಬೇಕು ಅಂತ ನಮ್ಮ ಲೇಬರ್ಗಳೆಲ್ಲನೂ. ಇವೆಲ್ಲ ಇನ್ನು ಗ್ರಾಫ್ಟಿಂಗ್ ಮಾಡಬೇಕು. ಟೋಟಲ್ ತೋಟ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ. ಇದೆಲ್ಲ 1 ಎಕರೆ ಜಮೀನು. ಇದು 1 ಎಕರೆದಲ್ಲಿ ಸುಮಾರು ಗಿಡಗಳು ಹಾಕಿದ್ದೀವಿ. ಗ್ರಾಫ್ಟಿಂಗ್ ಎಲ್ಲ ಅರ್ಧ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ಮಾತ್ರ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸೀಡ್ಲಿಂಗ್ ಪ್ಲಾಂಟ್ ಅಂದರೆ ಬೀಜದ ಗಿಡ. ಇದೆಲ್ಲ ನೋಡಿ, ಇದೆಲ್ಲ ಬೀಜದ ಗಿಡ. ಇದು ಸುಮಾರು ಜನಕ್ಕೆ ಹೇಳ್ತಾ ಇದ್ದೀನಿ, ಈ ಬೀಜದ ಗಿಡ ತಗೊಂಡೋಗಿ ನಾವು ಮದರ್ ಪ್ಲಾಂಟ್ಗೆ ಹಾಕಿ ಇದನ್ನು ಗ್ರಾಫ್ಟಿಂಗ್ ಮಾಡ್ತಾ ಇರೋದು. ಈ ಕಡೆ ನೋಡ್ಬೋದು ನೀವೆಲ್ಲನೂ. ಇದಕ್ಕೆಲ್ಲ ಗ್ರಾಫ್ಟಿಂಗ್ ಮಾಡ್ತೀವಿ. ಆಮೇಲೆ ನೋಡ್ಬೋದು ಸುಮಾರು ಜನಕ್ಕೆ ನಾನು ಹೇಳ್ತೀನಿ, ಸುಮಾರು ಜನ ತಪ್ಪು ಮಾಡ್ತಾ ಇದ್ದಾರೆ. ತೈವಾನ್ ವೈಟ್ ಮತ್ತು BNR ತೊಗೊಳುವಾಗ ಇಲ್ಲಿ ಏನಿದೆಲ್ಲ ಗ್ರಾಫ್ಟಿಂಗ್ ಮಾಡಿದ್ದು ನೋಡಿ. ಇಲ್ಲಿ ಈ ಗ್ರಾಫ್ಟಿಂಗಿಂದ ಕೆಳಗಡೆ ಬಂದಿರೋಕ್ಕಂಥ ಎಲ್ಲ ಬ್ರಾಂಚಸ್ನ ತೆಗಿಬೇಕು. ಗಿಡ ಅನ್ನೋದನ್ನು ಕಸಿವರೆಗೂ ಮುಚ್ಚಬೇಕು, ಇಲ್ಲಿವರೆಗೂ ಗಿಡನ ಮುಚ್ಚಬೇಕು. ಇಲ್ಲಿಂದ ಇನ್ ಕೇಸ್ ಏನಾದರೂ ಸ್ವಲ್ಪ ಬ್ರಾಂಚಸ್ಗಳು ಬಂದರೆ ಇದನ್ನು ಕಟಿಂಗ್ ಮಾಡಬೇಕು. ಇಲ್ಲಿಂದ ಮೇಲಿರೋದು ಮಾತ್ರ ನಿಮ್ಗೆ ಒರಿಜಿನಲ್ಲು. ನೋಡಿ, ಒರಿಜಿನಲ್ಗೆ ಆಲ್ರೆಡಿ ಹೂವು ಪಿಂದೆ ಅನ್ನೋದು 100% ಬರುತ್ತೆ ನಿಮಗೆ. ಓಕೆ, ನೀವು ನಾಟಿ ಮಾಡಿದ ಮೇಲೂ ನಿಮಗೆ 100% ಹೂವು ಪಿಂದೆ ಬರುತ್ತೆ. ಅದು ಒರಿಜಿನಲ್ ಇರುತ್ತೆ ನಿಮಗೆ. ಸುಮಾರು ಜನ ಕಸಿಯಿಂದ ಮೇಲ್ ಬಿಟ್ಕೊತಾರೆ, ಆ ರೀತಿ ಬಿಡಬಾರ್ದು ನೀವು, ಸರಿನಾ. ಇಲ್ಲೆಲ್ಲ ಕೋಲ್ಗಳು ನೆಡ್ತಾ ಇದ್ದಾರೆ, ಓಕೆ. ಇನ್ನೊಬ್ರು ನಮ್ಮ ಲೇಬರ್ ಎಲ್ಲ ನೀರು ಕೊಡ್ತಾ ಇದ್ದಾರೆ, ಗಿಡಗಳಿಗೆಲ್ಲ ನೀಟಾಗಿ ನೀರು ಕೊಡ್ತಾ ಇದ್ದಾರೆ. ಇಲ್ಲಿ ಕೋಲ್ಗಳು ನೆಡ್ತಾ ಇದ್ದಾರೆ. ಇವರೆಲ್ಲ UP ಲೇಬರ್ಸ್ ಎಲ್ಲನೂ ನೋಡಿ. ಎಲ್ಲ ಕಡೆನೂ ಕೋಳುಗಳು ನೆಡ್ತಾ ಇದ್ದಾರೆ. ಇದೆಲ್ಲ ಗ್ರಾಫ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು ಗಿಡ ನೀವು.
ಎಲ್ಲ ಗಿಡಕ್ಕೂ ಕಾಯಿಗಳು ಬಂದಿದ್ದಾವೆ, ಎಲ್ಲ ಕಿತ್ತಾಕಿದೀವಿ. ಅಲ್ಲೊಂದು ಬಿಟ್ಟಿದ್ದಾರೆ ಕಾಯಿಗಳನ್ನ ನೋಡಿ. ಎಲ್ಲ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕೋಳುಗಳು ನೆಡ್ತಾ ಇದ್ದಾರೆ. ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಜಪನೀಸ್ದು ನಮ್ಮದು ಮದರ್ ಪ್ಲಾಂಟ್ ತೋರಿಸ್ತೀನಿ, ನಾವು ಹೇಗೆ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ ಅಂತ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣ ಮಾಹಿತಿ ಅನ್ನೋದು ಕೊಡ್ತಾ ಇದ್ದೀನಿ. ಗ್ರಾಫ್ಟಿಂಗ್ ಹೇಗೆ ಮಾಡಿದ್ವಿ, ಮದರ್ ಪ್ಲಾಂಟ್ ಹೇಗಿದೆ ಅಂತ ಎಲ್ಲ ನಿಮಗೆ ಈ ವಿಡಿಯೋ ಮುಖಾಂತರ 100% ತಿಳಿಸ್ಕೊಡ್ತೇನೆ. ಈಗ ಇದೇನು ನೋಡ್ತಾ ಇದ್ರಲ್ಲ, ಇದು ಬಂದು ಜಪನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಗಿಡ, ತೈವಾನ್ ರೆಡ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ಬೀಜ ಇರಲ್ಲ, ಸೀಡ್ಲೆಸ್ ಗಿಡ ಇದು. ಏನು ನೋಡ್ತಾ ಇರಲ್ಲ, ಇದೆಲ್ಲ ಮದರ್ ಬ್ಲ್ಯಾಕು. ನಾವೆಲ್ಲ ವೀಡ್ ಮ್ಯಾಟ್ ಹಾಕಿದ್ವಿ, ಕಸ ಜಾಸ್ತಿ ಬರಬಾರ್ದು ಅಂತ ವೀಡ್ ಮ್ಯಾಟನ್ನು ಹಾಕಿದ್ವಿ. ಮೊನ್ನೆ ರೀಸೆಂಟಾಗಿ ಕಟಿಂಗ್ ಮಾಡಿದ್ವಿ. ಕಟಿಂಗ್ ಆದಮೇಲೆ ಎಷ್ಟೊಂದು ಹೂವು ಪಿಂದೆಗಳು ಬಂದಿದ್ದಾವೆ ನೋಡ್ಬೋದು. ನೋಡಿ, ಇದೆಲ್ಲ ಫ್ಲವರಿಂಗ್ ಇದೆಲ್ಲ. ಇದಕ್ಕೆ ಅನ್ನೋದು ಗ್ರಾಫ್ಟಿಂಗ್ ಮಾಡ್ತೀವಿ. ಇವಾಗ ಇನ್ನೂ ಸ್ವಲ್ಪ ಮೆಚೂಟ್ ಆಗಬೇಕು ಗಿಡ. ಇದು ಮೆಚೂಟ್ ಆದಮೇಲೆ ಇದಕ್ಕೆಲ್ಲ ಗ್ರಾಫ್ಟಿಂಗ್ ಮಾಡ್ತೀವಿ. ನೋಡಿ, ಬುಡ ಎಷ್ಟು ದಪ್ಪ ಇದು. ಕೆಳಗಡೆ 1.5 to 2 ಅಡಿ ನೀವು ಗ್ಯಾಪ್ಗಳು ಬಿಡಬೇಕು. ಕಟಿಂಗ್ ಮಾಡ್ತಾ ಇದ್ರೆ ಈ ಥರ ಛತ್ರಿ ಥರ ಮಾಡ್ಕೋಬೇಕು. ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನೀಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಛತ್ರಿ ಥರ ಮಾಡ್ಕೋಬೇಕು. ಕಟ್ಟಿಂಗಲ್ಗೆ ಮಾಡಿದ್ರೆ ಮಾತ್ರ ಹೂವು ಪಿಂಜ್ ಅನ್ನೋದು ಜಾಸ್ತಿ ಬರುತ್ತೆ. ಇಲ್ಲಿ ನೋಡಿ ನೀವು, ಇದರೆಲ್ಲ ಫ್ಲವರಿಂಗ್ ಸಿಕ್ಕಾಪಟ್ಟೆ ಫ್ಲವರಿಂಗ್ ಇದೆ. ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ ಒಂದು 100 to 200 ಕಾಯಿಗಳನ್ನ ಬಿಟ್ಟಿದೆ. ತುಂಬ ಅದ್ಭುತವಾಗಿರುತ್ತೆ. ಇದಕ್ಕೆಲ್ಲ ಗ್ರಾಫ್ಟಿಂಗ್ ಮಾಡೋಕ್ಕೆ ಎಲ್ಲ ಕಟಿಂಗ್ ಮಾಡಿದ್ವಿ ನಾವು. ಫುಲ್ ಎಲ್ಲ ಟಾಪ್ ಕಟಿಂಗ್ ಮಾಡಿದ್ದೀವಿ. ಈ ಕಡೆ ಎಲ್ಲ ಆ ಕಡೆ ಮೇಲೇನೂ ಇದೆ ಫುಲ್ ಎಲ್ಲ. ಆಲ್ಮೋಸ್ಟ್ ಇದು ಒಂದು 2 ಎಕರೆ ಇದೆ. ಜಪನೀಸ್ ರೆಡ್ ಡೈಮಂಡು ಮದರ್ ಪ್ಲಾಂಟ್ ಎಲ್ಲ 2 ಎಕರೆ ಇದೆ. ಆ ಕಡೆ ನಿಮ್ಗೆ ತೋರಿಸ್ತಾನೆ ನೋಡಿ. ಈ ರೀತಿ ವೀಡ್ ಮ್ಯಾಟ್ ಅನ್ನೋದು ಹಾಕಿದ್ದೀವಿ ನಾವು. ಈ ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಕಸ ಅನ್ನೋದು ಕಡಿಮೆ ಬರುತ್ತೆ. ಕೆಲವೊಂದು ಕಡೆ ಗಾಳಿಗೆ ಕೆಲವೊಂದು ಕಡೆ ಹೊರಗೆ ಬಂದ್ಬಿಟ್ಟಿದೆ ಇದೆಲ್ಲನೂ ಮ್ಯಾಟ್ ಎಲ್ಲ. ನೋಡಿ, ಇದೆಲ್ಲ ಮದರ್ ಬ್ಲ್ಯಾಕ್, ಇದೆಲ್ಲ ಜಪನೀಸ್ ರೆಡ್ ಡೈಮಂಡ್ ಒರಿಜಿನಲ್ ಪ್ಲಾಂಟ್ಸ್ ಎಲ್ಲ. ಇದು ಪ್ರತಿಯೊಂದು ಹಂತದಲ್ಲೂ ಹೂವು ಪಿಂದೆ ಫ್ಲವರಿಂಗು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಇದೆಲ್ಲ ಟೆಸ್ಟ್ ಮಾಡಿದ ಮೇಲೇ ನಾವು ಇದಕ್ಕೂ ಗ್ರಾಫ್ಟಿಂಗ್ ಅನ್ನೋದು ಮಾಡ್ತೀವಿ. ಹೂವು ಪಿಂದೆ ಕಾಯಿಗಳು ಬಂದ ಮೇಲೇ ಇದಕ್ಕೆ ಅನ್ನೋದು ಗ್ರಾಫ್ಟಿಂಗ್ ಅನ್ನೋದು 100% ಮಾಡ್ತೀವಿ. ಯಾಕಂದರೆ ರೈತರು ಕೊಟ್ಟಿರೋ ದುಡ್ಡು ನಮ್ಮ ಕಡೆ ಉಳಿಯೋಂಗಿಲ್ಲ. ನಾವು ಕೊಟ್ಟಿರೋ ಗಿಡ ಅವ್ರಿಗೆ ಉಳಿಬೇಕು, ಅವ್ರಿಗೆ ಆದಾಯ ಅನ್ನೋದು ಬರಬೇಕು. ಮತ್ತು ಮೇಲೆ ಒಂದು ಬಿಟ್ಟಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇದು ಬಂದು ಇನ್ನೊಂದು ಬಿಟ್ಟಿದ್ದು ಇದಷ್ಟೇ, ಜಪನೀಸ್ ರೆಡ್ ಡೈಮಂಡು. ನೋಡಿ ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಗಿಡಗಳೆಲ್ಲನೂ. ಇದಕ್ಕೂ ಒಂದು 2-3 ತಿಂಗಳಾದಮೇಲೆ ಇದಕ್ಕೂ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ. ಒರಿಜಿನಲ್ ಪ್ಲಾಂಟ್ ಸಿಗುತ್ತೆ. ಗಿಡಗಳು ಬೇಕಾಗಿರೋದು 100% ಕರೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಮತ್ತು ಗಿಡಗಳು ಅನ್ನೋದನ್ನು ಸಪ್ಲೈ ಮಾಡ್ತೀವಿ. ಎಷ್ಟೊಂದು ಹೂವು ಪಿಂದೆಗಳು ಎಷ್ಟೊಂದು ಬರ್ತಾ ಇದೆ ನೋಡ್ಬೋದು. ಇದೆಲ್ಲ ವೀಡ್ ಮ್ಯಾಟ್ ಹಾಕಿದ್ವಿ. ಕಸ ಅವಾಯ್ಡ್ ಆಗಬೇಕು. ಯಾಕಂದರೆ ಲೇಬರು ಸಿಕ್ಕಾಪಟ್ಟೆ ಲೇಬರ್ ಕಷ್ಟ ಇದೆ ಎಲ್ಲ ಕಡೆನೂ. ಪ್ರತಿಯೊಂದು ಕಡೆನೂ ಲೇಬರ್ ಸಮಸ್ಯೆ ಇದೆ, ತುಂಬ ಕಾಸ್ಟ್ಲಿ ಇದೆ. ರೈತರಿಗೆ ಅನ್ನೋದನ್ನು ಈ ಲೇಬರ್ದಿಂದನೇ ತುಂಬ ಕಷ್ಟ ಆಗ್ತಾಯಿದೆ. ಹೇಳ್ಬೇಕಂತಂದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಅವ್ರಿಗೆ ಒಂದು 2-3 ಲಕ್ಷ ಕೊಡಬೇಕಾಗತ್ತೆ ಲೇಬರ್ಗೆ ನಾವು. ಕಸ ಎಲ್ಲ ಕೀಳೋಕ್ಕೆಲ್ಲನೂ ತುಂಬ ಕಡೆನೂ ಮಳೆ ಜಾಸ್ತಿ ಬರ್ತಾ ಇದೆ, ಕಸನೂ ಜಾಸ್ತಿ ಬರ್ತಾ ಇದೆ. ಅವಾಯ್ಡ್ ಮಾಡೋಕ್ಕಾಗ್ತಲ್ಲ. ಅದರಿಂದ ನಾವೇನು ಮಾಡಿದ್ವಿ ಅಂದರೆ, ನಾನಿರೋದು ಬೆಂಗಳೂರಲ್ಲಿ, ಈ ಕಡೆ ನಾನು ನರ್ಸರಿ ಕಡೆ ಬಂದು ಹೋಗಬೇಕು ಅಂದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದ ನಾನು ವೀಡ್ ಮ್ಯಾಟ್ ಅನ್ನೋದನ್ನು ಹಾಕಿದ್ದೀನಿ. ಯಾವುದೂ ಗ್ಯಾಪ್ ಬಿಟ್ಟಿಲ್ಲ. ಕೆಲವೊಂದು ಕಡೆ ಮಾತ್ರ ಗಿಡಗಳು ಕೆಲವೊಂದು ಸತ್ತೋಗಿದ್ದಾವೆ. ಅದರಿಂದ ಸ್ವಲ್ಪ ಕಸ ಅನ್ನೋದು ಆ ಕಡೆ ಈ ಕಡೆ ಇದೆ. ಇದು ಬಿಟ್ಟರೆ ಎಲ್ಲ ಕಡೆ ಚೆನ್ನಾಗಿದೆ ನೋಡಿ. ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಬಿಸಿಲುಗಾಲದಲ್ಲಿನೂ ಒಳ್ಳೆ ಅನುಕೂಲ ಆಗುತ್ತೆ. ಇದು ಕೆಳಗಡೆ ಡ್ರಿಪ್ ಲೈನ್ ಮಾಡಿದ್ದೀವಿ ನಾವು. ನೋಡಿ ಎಷ್ಟೊಂದು ಹೂವು ಪಿಂದೆ ಬಂದಿದೆ ನೋಡಿ, ಎಷ್ಟೊಂದು ಬ್ರಾಂಚಸ್ಗಳಿದೆ ನೋಡಿ, ಎಷ್ಟೊಂದು ಅದ್ಭುತವಾಗಿ ನೋಡಿ ಗಿಡ ನೋಡ್ಬೋದು ನೀವು. ನೋಡಿ ಒಂದೇ ಇದಕ್ಕೂ ಎಷ್ಟೊಂದು ಹೂವುಗಳು ಬಿಟ್ಟಿದೆ ನೋಡಿ ನೀವು. ತುಂಬ ಅದ್ಭುತವಾಗಿದೆ ಗಿಡ. ಬೇಕಾದರೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಮೊದಲನೇದಾಗಿ ಹೇಗಿದೆ, ಯಾವ ರೀತಿ ಇದೆ ಮಾರ್ಕೆಟ್ ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮತ್ತು ಗಿಡಗಳು ಅನ್ನೋದನ್ನು 100% ಇಡೀ ಕರ್ನಾಟಕ ನಾವು ಸಪ್ಲೈ ಮಾಡಿಕೊಡ್ತೀವಿ. ಇದರಲ್ಲಿ ಗಂಡು ಅಂತ ಬರುತ್ತೆ. ನಿಮ್ಗೆ ಆಲ್ರೆಡಿ ಕೆಲವೊಂದು ವಿಡಿಯೋಗಳೆಲ್ಲ ತೋರಿಸಿದೆ ನೋಡಿ. ಇಲ್ಲಿರೋದು ನೋಡ್ಬೋದು. ಈ ಕಡೆ ನೋಡಿ, ಅಲ್ಲಿ ಮಧ್ಯದಲ್ಲಿರೋದು ಬಂದು ಹೆಣ್ಣು, ಆ ಕಡೆ ಈ ಕಡೆ ಇರೋದು ಗಂಡು. ಈ ಎರಡನ್ನ ತೆಗಿಬೇಕು ನೋಡಿ. ಆ ಕಡೆ ಈ ಕಡೆ ಇರೋದು ತೆಗಿಬೇಕು, ಮಧ್ಯದಲ್ಲಿ ಮಾತ್ರ ಉಳಿಸ್ಕೋಬೇಕು. ಇದು ಹೆಣ್ಣು. ಓಕೆ, ಇದು ನಿಮಗೆ ಒಳ್ಳೆ ರುಚಿ ಇರುತ್ತೆ, ಕಾಯಿ ಒಳ್ಳೆ ಟೇಸ್ಟ್ ಇರುತ್ತೆ, ಮಾರ್ಕೆಟ್ಗೂ ಅನುಕೂಲ ಆಗುತ್ತೆ. ಮತ್ತು ಈ ಕಡೆ ನೋಡಿ, ಇಲ್ಲಿ 2 ಬಂದಿದ್ದಾವಲ್ಲ, ಇಲ್ಲಿ ಆ ಕಡೆ ಈ ಕಡೆ ಇದು ಒರಿಜಿನಲ್ ಇರುತ್ತೆ. ಇದಕ್ಕೆ 3 ಬಂದಿರ್ತದೆ. ಇಲ್ಲಿ ನೋಡಿ, ಇದಕ್ಕೆ 3 ಬಂದಿರ್ತದೆ. ಆ 3 ಬಂದಾಗ ನೀವು
ಈ ಕಡೆದು ಕಟಿಂಗ್ ಮಾಡ್ಬೋದು, ಆ ಕಡೆನೂ ಕಟಿಂಗ್ ಮಾಡಿ. ಈ ಕಡೆ ತೆಗಿಬೇಕು, ಈ ಕಡೆ ತೆಗಿಬೇಕು, ಮಧ್ಯದಲ್ಲಿ ಮಾತ್ರ ಇಟ್ಕೋಬೇಕು ನೀವು. ಇದು ಫ್ರೂಟಿಂಗ್ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆದು ಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಾಯಿ ಏನಾದರೂ ಶೇಪ್ ಚೆನ್ನಾಗಿ ಬರಲ್ಲ, ಬೀಜಗಳು ಬರ್ತದೆ, ಬೀಜ ಹೆಚ್ಚು ಬರ್ತದೆ, ಕಾಯಿ ರುಚಿ ಇರಲ್ಲ ಅದು. ಅದರಿಂದ ನಿಮಗೆ ಸ್ಟಾರ್ಟಿಂಗ್ ಮಾತ್ರ ಈ ಥರ ಬರುತ್ತೆ, ಒಂದು ವರ್ಷ ಈ ಥರ ಬರುತ್ತೆ, ಆಮೇಲೆ ಬರೋದಿಲ್ಲ ನಿಮಗೆ. ಇಲ್ಲಿ ನೋಡಿ, ಇದು ಒಂದೇ ಬಿಟ್ಟಿದೆ, ಇದು ಒರಿಜಿನಲ್ ಇದು. ಓಕೆ, ಈ ಕಡೆನೂ ಒಂದೇ ಬಿಟ್ಟಿದೆ, ಇದು ಒರಿಜಿನಲ್ ಇದು. ಆಮೇಲೆ ಈ ಕಡೆ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಎರಡೇ ಬಂದಿದೆ, ಇದು ಒರಿಜಿನಲ್ ಇದು. ಓಕೆ, ಮೊದಲನೇ ವರ್ಷ ಮಾತ್ರ ತಾಕತ್ತು ಜಾಸ್ತಿ ಆಗಿ ಗೊಬ್ಬರಗಳು ನಾವು ಜಾಸ್ತಿ ಕೊಟ್ಟರೆ ಮಾತ್ರ ಈ ಥರ ಬರುತ್ತೆ, ಸಮಸ್ಯೆ ಏನಿಲ್ಲ. ಇದನ್ನೆಲ್ಲ ಕಿತ್ತಾಕ್ತಾ ಇದ್ದರೆ ನಿಮಗೆ ಇದರ ಬಗ್ಗೆ ಏನು ಸಮಸ್ಯೆ ಏನಿರಲ್ಲ ನಿಮಗೆ, ಸರಿನಾ? ಗಿಡಗಳು ಬೇಕಾಗಿರೋ ಖಂಡಿತ ಕರೆ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನೀವು ದಯವಿಟ್ಟು, ಯಾಕಂದರೆ ಸುಮಾರು ಜನ ಬೇರೆ ನರ್ಸರಿಗಳ ಕಡೆಯಿಂದ ಗಿಡಗಳು ತೊಗೊಂಬಂದು ನಾಟಿ ಮಾಡಿರ್ತಾರೆ, ಅವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ಕಡೆಯಿಂದ ಗಿಡಗಳು ತೊಗೊಂಡಿರೋರಿಗೆ ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದನೇ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಗಮನಪಟ್ಟು ಕೇಳಿಸ್ಕೊಳ್ಳಿ. ಎಲ್ಲ ರೈತರ ಗ್ರೂಪ್ಗೆ, ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ನಿಮ್ಮ ರೈತರ ಗ್ರೂಪ್ ಇರುತ್ತೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಎಲ್ಲರಿಗೂ ಶೇರ್ ಮಾಡಿ. ಒರಿಜಿನಲ್ ಪ್ಲಾಂಟ್ಸನ್ನು ನಾವು ಸಪ್ಲೈ ಮಾಡ್ತೀವಿ 100%. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನೋದನ್ನು 100% ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಮತ್ತೊಂದು ವಿಷಯ ಏನಪ್ಪ, ನಮ್ಮಲ್ಲಿ ಆ್ಯಪಲ್ ಗಿಡಗಳು ಸಿಗುತ್ತೆ. ಓಕೆ, ಆ್ಯಪಲ್ ಗಿಡ ಬೇಕನ್ನೋರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ಆ್ಯಪಲ್ ಗಿಡನ ಯಾವ ರೀತಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಎಲ್ಲ ವಿಡಿಯೋದಲ್ಲಿ ಐತೆ. ನಮ್ಮದು ಯೂಟ್ಯೂಬ್ ಚಾನಲ್ ಚಕ್ರಪಾಣಿ ಯಾದವ್ ಅಂತ, ಈ ಯೂಟ್ಯೂಬ್ ಚಾನಲ್ನ ನೀವು ಒಂದ್ಸಲ ನೀವು ನೋಡಿದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಸಿಗುತ್ತೆ. ಆ್ಯಪಲ್ ಗಿಡಗಳು ಇವಾಗ ಅವೈಲೇಬಲ್ ಇದೆ, ಈ ಜೂನ್, ಜುಲೈ, ಆಗಸ್ಟ್ವರೆಗೂ ಅವೈಲೇಬಲ್ ಇರುತ್ತೆ. ಆಮೇಲೆ ನವಂಬರಲ್ಲಿ ನಾವು ಮಾಡಿರೋದನ್ನು ಜನವರಿ, ಫೆಬ್ರವರಿ ಕೊಡ್ತೀವಿ. ನವಂಬರ್, ಡಿಸೆಂಬರಲ್ಲಿ ಬುಕ್ಕಿಂಗ್ ಮಾಡಿರೋರಿಗೆ ಫೆಬ್ರವರಿ, ಮಾರ್ಚಲ್ಲಿ ನಾವು 100% ಆ್ಯಪಲ್ ಗಿಡಗಳನ್ನ ಸಪ್ಲೈ ಮಾಡ್ತೀವಿ. ಆ್ಯಪಲ್ ವಿಡಿಯೋ ನೋಡಬೇಕು ಅಂತಂದರೆ ನೀವು ಕೆಳಗಡೆ ಒಂದು ಲಿಂಕ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಆ ಲಿಂಕ್ ಓಪನ್ ಮಾಡಿ. ಇದರ ಬಗ್ಗೆ ಅನ್ನೋದು ಸಂಪೂರ್ಣ ಆ್ಯಪಲ್ ಗಿಡಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಿಗುತ್ತೆ ನಿಮಗೆ. ಎಲ್ಲರಿಗೂ ನಮಸ್ಕಾರ.